ಕೇಂದ್ರ ಸರ್ಕಾರದ ಆದೇಶವನ್ನೇ ಧಿಕ್ಕರಿಸಿದ ಪಿಣರಾಯಿ ಸರ್ಕಾರ. ಐಎಫ್ಎಫ್ಕೆಯಲ್ಲಿ ಪ್ಯಾಲೆಸ್ತೇನಿಯನ್ ಸೇರಿದಂತೆ 19 ನಿರ್ಬಂಧಿತ ಸಿನಿಮಾಗಳ ಪ್ರದರ್ಶನಕ್ಕೆ ಆದೇಶ. ಅನುಮತಿ ಇಲ್ಲದಿದ್ದರೂ ನಿಷೇಧಿತ ಚಿತ್ರಗಳ ಪ್ರದರ್ಶನ. ಸಿಪಿಎಂ ಸರ್ಕಾರದ ಸರ್ವಾಧಿಕಾರಿ ಧೋರಣೆ. ಪ್ರಸ್ತುತ ನಡೆಯುತ್ತಿರುವ ಕೇರಳ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನಗೊಳ್ಳಲಿರುವ 19 ಚಿತ್ರಗಳಿಗೆ ಸೆನ್ಸಾರ್ ವಿನಾಯಿತಿ ನೀಡಲು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ನಿರಾಕರಿಸಿದೆ. 30ನೇ ವರ್ಷಕ್ಕೆ ಕಾಲಿಡುತ್ತಿರುವ ಈ ವಾರ್ಷಿಕ ಕಾರ್ಯಕ್ರಮವನ್ನು ರಾಜ್ಯ ಸಾಂಸ್ಕೃತಿಕ ವ್ಯವಹಾರಗಳ ಇಲಾಖೆಯ ಅಡಿಯಲ್ಲಿ ಕೇರಳ ಚಲನಚಿತ್ರ ಅಕಾಡೆಮಿ ಆಯೋಜಿಸುತ್ತಿದೆ. 2025ರ ಕೇರಳ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ಯಾಲೆಸ್ತೇನಿಯನ್ ಚಲನಚಿತ್ರ ಸೇರಿದಂತೆ 19 ಅಂತಾರಾಷ್ಟ್ರೀಯ ಚಲನಚಿತ್ರಗಳನ್ನು ಪ್ರದರ್ಶಿಸದಂತೆ ಕೇಂದ್ರ ಸರ್ಕಾರವು ಅವುಗಳ ಪ್ರದರ್ಶನಕ್ಕೆ ಅನುಮೋದನೆಯನ್ನು ತಡೆಹಿಡಿದಿತ್ತು. ಆದರೆ ಇದೀಗ ಕೇಂದ್ರದ ಆದೇಶವನ್ನು ಧಿಕ್ಕರಿಸಿ ಕೇಂದ್ರದ ಅನುಮೋದನೆಗಾಗಿಯೂ ಕಾಯದೆ ಐಎಫ್ಎಫ್ಕೆ ಆಯೋಜಕರಿಗೆ ಎಲ್ಲಾ ಚಲನಚಿತ್ರಗಳನ್ನು ಪ್ರದರ್ಶಿಸುವಂತೆ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ನಿರ್ದೇಶಿಸಿ ಕೇಂದ್ರ ಸರ್ಕಾರಕ್ಕೆ ಅಗೌರವ ತೋರಿದ್ದಾರೆ ಎಂದು ವರದಿಗಳಾಗಿವೆ. ಸಂಘ ಪರಿವಾರದ ಕಾರ್ಯಸೂಚಿಯಿಂದಾಗಿ ಕೇಂದ್ರವು ಚಲನಚಿತ್ರಗಳನ್ನು ಪ್ರದರ್ಶಿಸಲು ನಿರಾಕರಿಸಿದೆ ಎಂದು ಆರೋಪಿಸಿರುವ ಕೇರಳ ಮುಖ್ಯಮಂತ್ರಿ ಎಲ್ಲಾ ಚಲನಚಿತ್ರಗಳನ್ನು ಪ್ರದರ್ಶಿಸುವಂತೆ ಸಂಘಟಕರಿಗೆ ನಿರ್ದೇಶನ ನೀಡಿದ್ದಾರೆ. ಚಲನಚಿತ್ರೋತ್ಸವದ ಸೆನ್ಸಾರ್ಶಿಪ್ ಬಹುತ್ವ ಮತ್ತು ಪ್ರತಿರೋಧದ ಧ್ವನಿಗಳನ್ನು ನಿಗ್ರಹಿಸುವ ಸಂಘ ಪರಿವಾರದ ಕಾರ್ಯಸೂಚಿಯನ್ನು ಹೇರುವ ಪ್ರಯತ್ನವಾಗಿದೆ. ಇದು ಸರ್ವಾಧಿಕಾರದ ಮತ್ತೊಂದು ಉದಾಹರಣೆಯಾಗಿದೆ. ಕೇರಳ ಸಮಾಜವು ಇದನ್ನು ಸ್ವೀಕರಿಸುವುದಿಲ್ಲ. ಚಲನಚಿತ್ರೋತ್ಸವಕ್ಕೆ ನಿಗದಿಪಡಿಸಲಾದ ಎಲ್ಲಾ ಚಲನಚಿತ್ರಗಳನ್ನು ಪ್ರದರ್ಶಿಸಲಾಗುತ್ತದೆ. ಕೇಂದ್ರ ಸರ್ಕಾರದ ಇಂತಹ ನಿರ್ಬಂಧಗಳು ಚಲನಚಿತ್ರೋತ್ಸವಗಳ ಆಯೋಜನೆಗೆ ಅಪಾಯವನ್ನು ಉಂಟು ಮಾಡುತ್ತವೆ. ಅದನ್ನು ವಿರೋಧಿಸಬೇಕು ಎಂದು ಕೇರಳದ ಸಾಂಸ್ಕೃತಿಕ ಸಚಿವ ಶಾಜಿ ಚೇರಿಯನ್ ಹೇಳಿದ್ದಾರೆ. ಏತನ್ಮಧ್ಯೆ ಕೇಂದ್ರ ಸರ್ಕಾರವು ಮಂಗಳವಾರ 4 ಚಲನಚಿತ್ರಗಳಿಗೆ ಅನುಮತಿ ನೀಡಿದೆ. ಶ್ರೀ ಥಿಯೇಟರ್ನಲ್ಲಿ ಸಂಜೆ 6:30ಕ್ಕೆ ನಿಗದಿಯಾಗಿದ್ದ ಸರ್ಗೇ ಐಸೆನ್ಸ್ಟೈನ್ ಅವರ 1925ರ ಚಲನಚಿತ್ರ ಬ್ಯಾಟಲ್ ಶಿಪ್ ಪೋಟೆಮ್ಕಿನ್ ಪ್ರದರ್ಶನವನ್ನು ರದ್ದುಗೊಳಿಸಲಾಯಿತು. ಈ ಚಲನಚಿತ್ರವನ್ನು ವಿಶ್ವದಾದ್ಯಂತ ಚಲನಚಿತ್ರ ತರಬೇತಿ ಸಂಸ್ಥೆಗಳ ಪಠ್ಯಕ್ರಮದಲ್ಲಿ ಸೇರಿಸಲಾಗಿದೆ. ಇದರ ಕಥಾವಸ್ತುವು 1905ರಲ್ಲಿ ಸ್ಯಾರಿಸ್ ರಷ್ಯಾ ವಿರುದ್ಧದ ನೌಕಾದಂಕೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಭಾರತದ ಕಾನೂನಿನ ಪ್ರಕಾರ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಪ್ರದರ್ಶನಕ್ಕೆ ಕೇಂದ್ರದ ವಿಶೇಷ ವಿನಾಯಿತಿ ಪ್ರಮಾಣ ಪತ್ರದ ಅಗತ್ಯವಿದ್ದರೂ ಕೇರಳದ ಎಡಪಂಥೀಯ ಸರ್ಕಾರ ಕೇಂದ್ರದ ಆದೇಶವನ್ನು ನಿರಾಕರಿಸಿ ಚಲನಚಿತ್ರ ಪ್ರದರ್ಶನಕ್ಕೆ ನಿರ್ದೇಶನ ನೀಡಿದ್ದು ತನ್ನ ಸರ್ವಾಧಿಕಾರಿ ಧೋರಣೆಯನ್ನು ತೋರಿದೆ ಎಂದು ವ್ಯಾಪಕ ಟೀಕೆಗೆ ಗುರಿಯಾಗಿದೆ.